ನೈಟ್ ಬಂದು ಮಂತ್ರಾಲಯದಿಂದ ಸ್ಟೇ ಮಾಡಿದೆವು. ಇದೇ ರೂಮು ಎಲ್ಲ ಚೆಕ್ಔಟ್ ಆಯ್ತು. ಈಗ ನಮ್ಮ ಸಂಜು ಮತ್ತು ನಮ್ಮ ಸಂತು ಎಲ್ಲ ಹೋಗ್ಯಾರ ಈಗ. ಸೊ ಒಂದು ಸಾರಿ ಕ್ರಾಸ್ ಚೆಕಿಂಗ್ ಮಾಡ್ಕೊಂಬಂದು ಮಾಡ್ಕೊಳತ್ತೇನೆ. ರಾತ್ರಿ ಒಂದು 8ಕ್ಕೆ ಬಂದು ಕೇಸಿನ ಸ್ಟೇ ಮಾಡಿದ್ದೆ ಇಲ್ಲಿ. ಸೊ ಈಗ ದರ್ಶನ್ ಎಲ್ಲ ಆಯಿತು, ಹೋಗ್ಬಂದಿನಿ. ಆಮೇಲೆ ಈಗ ಇಲ್ಲಿಂದ ಬಿಟ್ಟೇನಂತಂದ್ರೆ ರಾಯಚೂರಿಗೆ ಹೋಗಿ ಒಂದು ಸ್ವಲ್ಪ ಚೈನ್ಸ್ ಪಾಕೆಟ್ ಪ್ರಾಬ್ಲಮ್ಮು, ಆಮೇಲೆ ಕೋನ್ಸೆಪ್ಟ್ ಪ್ರಾಬ್ಲಮ್ ಒಂದು ಗಾಡಿಗೆ ಶೋರೂಮ್ಗೆ ಹೋಗಿ ಕ್ಲಿಯರ್ ಮಾಡ್ಕೊಂಡು ಅಲ್ಲಿಂದ ಸೀದಾ ಸೆಡಮ್ ಹೋಗ್ಬೇಕು. ಸೊ ಬರ್ರಿ ಈಗ ಮೋಟೋಲಾಗ್ ಸಿಗ್ತೇನಂತ. ಲಾರ್ಜ್ ಓನರ್ ಇವರು ವಿಶ್ವನಾಥ್ ಅಂತೇಳಿ. ಯಾರ ಮಂತ್ರಾಲಯ ಬಂದರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸ್ಥಳ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ದಾಗ. ಹಾಂ ರೀ, ನೆಕ್ಸ್ಟ್ ಊರಿಗೆ ಹೋಗ್ತೇವೆ ಕಲಬುರ್ಗಿ. ಹಾಂ, ಕಲಬುರ್ಗಿ, ಗುಲ್ಬರ್ಗ. ಶ್ರೀಶೈಲಮ್ ಹೋಗಿದ್ವಿ ಅಷ್ಟೇ. ಶ್ರೀಶೈಲಮ್ ನಾವು ಆ್ಯಕ್ಚುಲಿ ಮಾನಂದಿ ಅದೆಲ್ಲ ಮುಗಿಸ್ಕೊಂಬರ್ಬೇಕಂದ್ವಿ. ಒಂದು ಸ್ವಲ್ಪ ಅರ್ಜೆಂಟಲ್ಲಿ ಹಂಗೆ ಬಂದ್ವಿ. ಇದು ಹೆಸರು ಗುರು ಪರಿಮಳ. ಇನ್ನೂ ಬೋರ್ಡ್ ಹಾಕಿಲ್ಲ. ರೈಟ್ ಓಕೆ, ಬಾಯ್. ಸೊ ಗುರು ಪರಿಮಳ ಅಂಥೇಳಿ ಇವ್ರ ನಂಬರ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಚಂದೇ ಆದ ರೂಮು, ಯಾವುದೇ ಇದೆಯಲ್ಲ ಬಿಸಿ ನೀರ್ದು ಅದು ಇದು ಬಿಸಿ ನೀರೆಲ್ಲ ಚಂದೇ ಬಂದವು. ಸೊ ಯಾರ ಬೇಕಿದ್ದರೆ ನಾವು ಡಿಸ್ಕ್ರಿಪ್ಷನ್ದಾಗ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ನೋಡಿರಿ. ಬೇಕಾದವ್ರು ಬಂದು ಇರ್ಬೋದು ಇಲ್ಲಿ. ಸೊ ಒಂದು ಸ್ವಲ್ಪ ಮಾತಾಡಿಕೊಂಡು ಕಮ್ಮಿ ಮಾಡಿಕೊಂಡು ಇದ್ರೆ ಬೆಸ್ಟು. ಯಾಕಂತಂದ್ರೆ ಫಸ್ಟಿಗೆಲ್ಲ ಜಾಸ್ತಿ ಹೇಳ್ತಾರೆ, ಆಮೇಲೆ ನಾವು ಹೆಂಗೆ ಮಾತಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಇನ್ನೊಂದು ವಾರಗಳ ಮೇಲೆ ಡಿಪೆಂಡ್ ಅದ ಇಲ್ಲಿ. ಆ್ಯಕ್ಚುಲಿ ಮಂತ್ರಾಲಯದಾಗ ಯಾವ ವಾರ ಏನು ಸುದ್ದಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಜಾಸ್ತಿ. ರಾಯರ ವಾರ ಗುರುವಾರ ಆಯ್ತಂದ್ರೆ ಏನು ಕೇಳೇಬೇಡ್ರಿ ನೀವು, ಪೂರಾ ಬೇರೆ ಲೆವೆಲ್ದಾಗ ಇರ್ತಾವೆ ರೇಟ್ಗಳು ಇಲ್ಲಿ ರೂಮಿಂದು. ಇದು ಆ್ಯಕ್ಚುಲಿ ಮಂತ್ರಾಲಯದೇನು ಗುಡಿ ಅದಲ್ಲ, ಗುಡಿಲಿಂತ ನಾವು ಗುಡಿ ದಾಟ್ಕೊಂಡು ಹಂಗೆ ಸ್ಟ್ರೇಟ್ ಬಂದು ಇಲ್ಲೊಂದು ಗಲ್ಲಿ ಬರ್ತದೆ. ಆ ಗಲ್ಲಿಲಿಂತ ಈ ಕಡೆ ಇಲ್ಲಿ ಲೆಫ್ಟಿಗೆ ರೈಟಿಗೆ ಬಂದ್ರೆ ಅಂತಂದ್ರೆ ಸೀದಾ ನಿಮಗೆ ರೂಮಿಗೆ ಹೋಗ್ತದೆ. ಸೊ ನೋಡಿರಿ, ಮಂತ್ರಾಲಯ ನಾ ಬಂದಾಗ ಸ್ಟಾರ್ಟಿಂಗ್ನಾಗ ಹೆಂಗಿತ್ತು ಅದಕ್ಕಿಂತ ಫುಲ್ಲು ಬೇರೆ ಲೆವೆಲ್ದಾಗ ಇಲ್ಲಿ ಮಂತ್ರಾಲಯಕ್ಕೆ ಬಂದಿವಿ ಅನ್ನಪ್ಲೇ ಆಗ್ಬಿಟ್ಟದ. ಮೊನ್ನೆ ಬಂದಾಗೆ ಈ ಒಂದು ಕಮಾನ್ ಇರಲಿಲ್ಲ. ಈಗ ನೋಡಿರಿ ಫುಲ್ ಎಲ್ಲ ಹೊಸ ಎಲ್ಲ ಕಟ್ಟಿ ಏನು ಗುರ್ತೆ ಹಿಡಿಬಾರ್ದು ನೀವು, ಹಂಗಾಗ್ಬಿಟ್ಟು. ಮಂತ್ರಾಲಯ ಗುಡಿ ಇಲ್ಲೇ ಅದ, ಅದ್ರ ಅಪೋಸಿಟ್ ಫುಲ್ ಈ ಕಡೆ ಎಲ್ಲ ಫುಲ್ ಗೋಲ್ಡನ್ ಕಲರ್ ಹೊಡೆದು ಫುಲ್ ಗುಡಿದೇ ಒಂದು ವೈಬ್ ಬರಪ್ಲೇ ಮಾಡ್ರ. ಹಾಂ ರೀ, ಬೆಂಗಳೂರು ಹೋಗಲ್ಲ, ನಾವು ಕಲಬುರ್ಗಿ ಹೋಗ್ಲತ್ತೀವಿ. ಹಾಂ, ಎಲ್ಲಿಂದ ಒಂದು 3 ಗಂಟೆ 3 ತಾಸು ಹೋಗ್ತೀರಂತ. ಎಲ್ಲಿಗೆ ಹೋಗ್ತೀರಿ, ಎಲ್ಲಿಗೆ ಹೊಂಟ್ರಿ ಏನಿಲ್ಲ, ಸೀದಾ ಬೆಂಗಳೂರಿಗೆ ಎಷ್ಟು ತಾಸು ಹೋಗ್ತೀರಂತ. ನಾವೀಗ ಇದೀವಿ ಪಬ್ಜಿ ಬ್ರಿಡ್ಜ್ನಾಗ. ಇದಕ್ಕೆ ಪಬ್ಜಿ ಬ್ರಿಡ್ಜ್ ಅಂತ ಇಟ್ಟಿನಿ ಹೆಸರು ನಾನು. ನೋಡ್ರಿ, ನಾವು ಗಾಡಿ ತರಲಿಲ್ಲ ಅಂದ್ರೆ ಹಿಂಗೆ ಟಮ್ಟಮ್ನಾಗ ಕುಂತೆ ಹೋಗ್ತೀವಿ ಆರಾಮಾಗಿ. ಆ್ಯಕ್ಚುಲಿ ಇದು ಟಮ್ಟಮ್ದು ಪ್ಯಾಕೇಜ್ ಇರುತ್ತೆ. ಏನು ಪ್ಯಾಕೇಜಪ್ಪ ಅಂತಂದ್ರೆ, ನೀವು ಈಗ ಮಂತ್ರಾಲಯಲಿಂತ ಟಮ್ಟಮ್ ಏರಿದ್ರಿ ಅಂದ್ರೆ 100 ರೂಪಾಯಿ ತೊಗೋತಾರೆ. 100 ರೂಪಾಯಿ ತೊಗೊಂಡು ನಿಮ್ಗೆ ಬಿಚ್ಚಾಲಿ, ಆಮೇಲೆ ರಾಘವೇಂದ್ರ ಸ್ವಾಮಿ ಅವ್ರದ್ದು ಶಿಷ್ಯರ ಮನೆ, ಪಂಚಮುಖಿ ಹನುಮಾನ್ 3 ತೋರ್ಸ್ಕೊಂಡ್ ಬರ್ತಾರೆ. ಅದೇ 100 ರೂಪೀಸ್ದಾಗ. ಬಟ್ ಈಗ ಅಷ್ಟೇ ಗೊತ್ತಿಲ್ಲ, 100 ಇತ್ತು ಅವಾಗ ನಾವು ಬಂದಾಗ. ಸೊ ನೋಡ್ರಿ ಗ್ರೀನ್ರಿ ಹೆಂಗದ, ಫುಲ್ ಮಸ್ತ್, ಎಷ್ಟು ಭಾರಿ ಅನ್ನಿಸ್ತದಲ್ಲ. ಈಗ ಒಂದು ಸ್ವಲ್ಪ ನಾಷ್ಟಾದು ಮಾಡಿಕೊಂಡು ಇಲ್ಲಿ ಹೀರೋ ಶೋರೂಮ್ ಕೊಂಟೀನಿ, ರಾಯಚೂರ್ನಾಗ. ಶೋರೂಮ್ ಇನ್ನೂ ಈಗ ಓಪನ್ ಮಾಡ್ಯಾರ. ಬರ್ರಿ ನೋಡಮ್ಮ ಏನಂತಾರೆ. ಆಲ್ಮೋಸ್ಟ್ ಆಲ್ ನಮ್ಮ ಸಂಜು ಕೇಳೇನಲ್ಲ ಅಂತೇಳಿ ಪಾರ್ಟ್ಸು, ಹಂಗಾಗಿ ತೊಗೊಂಡು ಬಂದೆ. ವೆಂಕಟೇಶ್ವರ ಹೀರೋ ಶೋರೂಮ್ ಅಂತೇಳಿದು, ಇಲ್ಲೇ ಬಂದೀವಿ. ಸೊ ನಮ್ಮ ಗಾಡಿ ಚೈನ್ಸ್ ಪಾಕೆಟ್ ಸಿಕ್ಕಿತ್ತು. ಸೊ ಇಲ್ಲೇ ಚೈನ್ಸ್ ಪಾಕೆಟ್ ಹಾಕ್ಕೊಂಡು ಹಂಗೆ ಊರಿಗೆ ಹೋಗಂತ ನಿಂತಿದ್ದೆ. ರಾಯಚೂರ್ನಾಗ ಸಿಗ್ತೋ ಇಲ್ಲ ಅಂತೇಳಿ ನಿಂತಿದ್ದಾವೆ, ಬಟ್ ಸಿಕ್ಕಿತ್ತು. ಸೊ ಇಲ್ಲೊಂದು ಸ್ವಲ್ಪ ಚೈನ್ಸ್ ಪಾಕೆಟು, ಆಮೇಲೆ ಅದೊಂದು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿಕೊಂಡು ಇಲ್ಲಿಂದ ಸೀದಾ ಊರಿಗೆ ಹೋಗ್ತೀನಿ. ಸೊ ಕೆಲಸ ಸ್ಟಾರ್ಟ್ ಆಗ್ಯದ. ಇದೊಂದು ಅರ್ಧ ಗಂಟೆ 1 ಗಂಟೆ ಆಗ್ಬೋದು. ಇದು ಮುಗಿಸ್ಕೊಂಡು ಮತ್ತು ಇಲ್ಲಿಂದ ಸೀದಾ ಊರಿಗೆ ಹೋಗ್ತೀನಿ. ಸೊ ಇದು ನೋಡಿರಿ, ನಮ್ಮ ಫುಲ್ ಬೆಂಡ್ ಆಗಿಬಿಟ್ಟವ, ಫುಲ್ ಇದಾಗಿಬಿಟ್ಟವ. ಮುಂದಿಂದ ಹೋಗಿದ್ದು ಮೇನ್ ನನಗೆ, ಮುಂದಿನ ಚಕ್ರ ಚಂದ ಇತ್ತು, ಬಟ್ ಮುಂದಿನ ಸ್ಪಾಕೆಟೇ ಫುಲ್ ವೀಕ್ ಆಗಿದ್ದು. ಇದ್ರ ಸಲಿಂದ ಮೇನ್ ಚೇಂಜ್ ಮಾಡ್ಕೊತೀವಿ ನಾವು. ಇಲ್ಲಿ ಆಲ್ರೆಡಿ ಮುರಿದ್ನೂ ಹೋಗ್ಯಾವ ನೋಡ್ರಿ. ಈ ಸೈಡ್ ಟೀಟೇ ಹೋಗ್ಯಾವ್ರ. ಕಂಗ್ರ್ಯಾಚುಲೇಷನ್ ಬ್ರದರ್. ಸೊ ಹಿಂದಿಂದ ಏನು ಪ್ರಾಬ್ಲಮ್ ಇರಲಿಲ್ಲ, ಹಿಂದಿಂದೆಲ್ಲ ಓಕೆ ಇತ್ತು. ಅಬ್ಬಬ್ಬಬ್ಬ ಲ್ಯಾಟ್ರಿ. ಬಟ್ ಇದ್ರ ಸಲಿಂದ ನಾನು ಚೇಂಜ್ ಮಾಡ್ಕೊತೀವಿ. ಹೊಸ ಸ್ಪಾಕೆಟ್ ನೋಡ್ರಿ, 45 ಟೀಟಿತ್ತು, ಇದನ್ನು 45 ಟೀಟಿತ್ತು. A few minutes later.
ಸೊ ಈಗ ಬೈಕೆಲ್ಲ ರೆಡಿ ಆಯ್ತು ನಮ್ಮದು. ಆಲ್ಮೋಸ್ಟ್ ಅಲ್ಲಿ ಚೈನ್ಸ್ ಪಾಕೆಟ್ ಅವೆಲ್ಲ ಹಾಕ್ಯಾರ. ಆಮೇಲೆ ಕಾನ್ಸರ್ಟ್ ಪ್ರಾಬ್ಲಮ್ ಇತ್ತು, ಅದನ್ನು ಕ್ಲಿಯರ್ ಮಾಡಿಕೊಟ್ರೆ. ಸೊ ನೋಡಮ್ರಿ, ಕಾನ್ಸರ್ಟ್ ಹೋಗ್ಯದಂತ ಈಗ ಸದ್ಯಕ್ಕೆ ಅಡ್ಜಸ್ಟ್ ಮಾಡಿಕೊಟ್ರೆ. ನಮ್ಮ ಬೈ ಹೆಸರೇನಣ್ಣ ನಿಮ್ದು? ಬಶೀರ್ ಖಾನ್ ಅವರು ಈ ಚೈನ್ಸ್ ಪ್ಯಾಕೆಟ್ ಅದೆಲ್ಲ ಹಾಕ್ಕೊಟ್ರು. ಮಸ್ತ್ ಇದು ಮಾಡಿದ್ರು, ಸಪೋರ್ಟ್ ಮಾಡಿದ್ರು ಅವ್ರನ್ನು. ಆಲ್ಮೋಸ್ಟ್ ಅಲ್ಲೆಲ್ಲ ಚೆಂದ ಸಪೋರ್ಟ್ ಮಾಡಿದ್ರು ಹೀರೋದವ್ರು. ಸೊ ಬಾಯ್ ಹೋಗಿ ಬರ್ತೀನಿ. ಥ್ಯಾಂಕ್ ಯು ಬೈ. ರೈಟ್, ಬರ್ತೀನಿ ಬೈ. ಬಿಲ್ ಎಷ್ಟಾಯ್ತಪ್ಪ ಅಂತಂದ್ರೆ 2637 ರೂಪಾಯಿ. 2200 ಏನೋ ಇದ್ರದ್ದು ಹೇಳಿದ್ರು, ಏನಂತಾರೆ ಚೈನ್ಸ್ ಪ್ಯಾಕೆಟ್ದು. ಪ್ಲಸ್ 400 ರುಪೀಸ್ ಖಾಲಿ ಏನಂತಾರೆ ಲೇಬರ್ ಚಾರ್ಜು, ಸರ್ವಿಸ್ ಚಾರ್ಜ್ ಮಾಡ್ಕೇಸ್ಕೊಟ್ರ. ಬಟ್ ಏನಿದು 400 ರೂಪಾಯಿ ನಾವು ಖಾಲಿ ಒಂದು ಚೈನ್ಸ್ ಪ್ಯಾಕೆಟ್ ಹಾಕ್ಲಕ್ಕ. ಇರಲಿ, ಈಗ ಟೈಮಿಗೆ ಹಾಕ್ಕೊಟ್ರೆ ಏನು ಮಾಡೋಕ್ಕಾಗಲ್ಲ. ಸೊ ಇದೊಂದು ಕಾನ್ಸರ್ಟ್ದೊಂದು ಪ್ರಾಬ್ಲಮ್ಮು, ಅದು ಕ್ಲಿಯರ್ ಆಗೋಲ್ಲ, ಹೋಗ್ಯದ ಆಲ್ಮೋಸ್ಟ್ ಆಲ್ ಅಂತ ಹೇಳತ್ತಾರ. ಅದಕ್ಕೆ ಈಗ ಮತ್ತು ನೆಕ್ಸ್ಟ್ ಸರ್ವಿಸ್ನಾಗ ಕಾನ್ಸರ್ಟ್ ಊರಿಗೆ ಹೋಗಿ ಹಾಸ್ಕೋಬೇಕು. ಈಗ ಇವ್ರ ಬಳಿನೂ ಅವೈಲೇಬಲ್ ಇಲ್ಲ ಅಂತದು. 2 ದಿನ ಮನೆಗೆ ಇರಲಿಲ್ಲ, ಇವತ್ತು ಹೊಂಟಿನ ಮನೆಗೆ. ಇದೇನು ದೊಡ್ಡ ಟ್ರಿಪ್ ಅಲ್ಲ, ಅಂದ್ರೂ ಒಂದೇನೋ ಮನೆ ಬಿಟ್ಟು ಹೋಗಿ ಇದ್ದು ಮಾಡಿ ಬರ್ತೀವಲ್ಲ, ಒಂದು ಸ್ವಲ್ಪ ಏನೋ ಇದು ಅನ್ನಿಸ್ತವ. ಶಕ್ತಿನಗರ್ ಟೈಮ್ ಎಷ್ಟಾಗ್ಯದ ಅಂದ್ರೆ 2 ಅಲ್ಲತ್ತದ. ಶಕ್ತಿನಗರ್ ಪಾರಲತ್ತೀವಿ ಈಗ. ಸೊ ಆಲ್ಮೋಸ್ಟ್ ಆಲ್ ನನ್ನ ವಿಡಿಯೋದಾಗೆಲ್ಲ ಶಕ್ತಿನಗರ, ಮಂತ್ರಾಲಯ, ರಾಯಚೂರು ಇವೆಲ್ಲ ತೋರಿಸಿ ಅವ. ಮತ್ತೆ ತೋರ್ಸ್ಲಕ್ಕೆ ನನಗೂ ಇದು ಅನ್ನಿಸ್ತದ. ಅಂದ್ರೂ ಏನು ಮಾಡೋಕ್ಕಲ್ಲ, ಮತ್ತೆ ತೋರಿಸ್ತಾ ಇರ್ತೀನಿ. ಮತ್ತೆ ನೋಡ್ಕೋತಾ ಇರ್ರಿ ನೀವು. ಕೃಷ್ಣಾ ನದಿ ಮೇಲೆ ಹೊಂಟೀವಿ. ಇದು ಹಳೆ ಬ್ರಿಡ್ಜ್, ಹೊಸ ಬ್ರಿಡ್ಜ್ ಆ ಕಡೆ ಕನ್ಸ್ಟ್ರಕ್ಷನ್ ನಡೆದದ, ಇನ್ನೂ ನಡೆದ್ರಾಗೆ ಅದ. ಇದಕ್ಕೆ ಒಂದು ಸಲ ರೋಡ್ ಗಿಡ ಹಾಕಿ ಅಲ್ಲಿ ತನಕ ರಿಪೇರಿ ಮಾಡಿಟ್ರ. ಸೊ ಇದಾದ್ಮೇಲೆ ಇದು ಏನಂತಾರೆ, ಅದು ಬಾಜುದಾದ್ಮೇಲೆ ಇದು ಬಂದ್ ಮಾಡಂಗೆ ಕಾಣಿಸ್ತಾರ. ಆ ಸೈಡ್ ಫುಲ್ ದೊಡ್ಡದಾಗ್ಲತ್ತದ. ಅಲ್ಲಿ ಮಂತ್ರಾಲಯದಲ್ಲಿ ಹೆಂಗದ ಆ ಟೈಪ್ ಮಾಡತ್ತಾರ ಬ್ರಿಡ್ಜ್. ಇದು ಸ್ವಲ್ಪ ಬೇರೆ ಲೆವೆಲ್ದಾಗ ಮಾಡತ್ತಾರೆ. ಇದು ಅದರಪ್ಲೇ ಅಲ್ಲ, ಇದು PUBG ಬ್ರಿಡ್ಜ್ನಾಗೆ ಇನ್ನೊಂದು ಬ್ರಿಡ್ಜ್ ಇರ್ತದಲ್ಲ ಆ ಟೈಪ್. ಹಿಂಗೆ ಹತ್ಕೊಂಡು ಹಿಂಗೆ ಇಳಿಯೋದು. ಇಲ್ಲಿ ಹಾಕ್ಯಾರ ನೋಡಿ ಕಮಾಂಡ್ ಟೈಪು, ಈ ಟೈಪ್ ಅದ ನೋಡ್ರಿ ಇದು. ಇದು ಯಾದಗಿರಿ ಟರ್ನ್. ಇದು ಯಾದಗಿರಿಗೆ ಹೋಗೋ ಸಲಿಂದ ಇಲ್ಲಿ ಟರ್ನ್ ಮಾಡ್ಕೊಂಡು ಹೋಗ್ಬೇಕು. ಸೊ ಇದೇ ಟರ್ನಿಗೆ ಇದೇ ಜಂಪಿಗೆ ಬಿದ್ದಿದ್ದೇನ. ಇಲ್ಲೇ ಏನಾಗಿತ್ತಪ್ಪ ಅಂತಂದ್ರೆ, ಗಾಡಿ ತೊಗೊಂಡು ನಮ್ಮ ರವಿ ಹೊಂಟಿದ್ದೆವು ಈ ಕಡ್ಲಿಂತ. ಇನ್ನೂ ಆ ಕಡೆ ಬಳ್ಳಾರಿಗೆ ಹೊಂಟಿದ್ದೆವು. ಹೋಗೋ ಟೈಮಿಗೆ ಹಿಂದಲಿಂತ ಬಂದು ನಮ್ಮ ರವಿನೇ ಗುದ್ದಾನ. ಬಿದ್ದ ಮೇಲೆ ನಾ ಹುಡುಕಿ ಯಾರು ಗುದ್ದಾರ ಅಂತೇಳಿ. ನಾನೇ ಗುದ್ದೀನಿ ಅಂತ ಹೇಳ್ತಾನ. ಹೇಳೋಕ್ಕಾಗಲ್ಲ, ಒಂದೊಂದು ಸರಿ ನಾವೇ ಗುದ್ಕೋಬೋದು. ಭಾಳಷ್ಟಾಗೆ ಇಂಥವು ನಮ್ಮದ್ರಾಗೆ ಆಕ್ಸಿಡೆಂಟ್ಗಳು. ಹಂಗಾಗಿ ಬೇರೆಯವರೇ ಒಂದು ಗುದ್ದಬೇಕಂತಿಲ್ಲ, ನಾವು ಕಂಟ್ರೋಲ್ ತಪ್ಪಿ ಗುದ್ಕೋಬೋದು. ಮೇನ್ ಅಂದ್ರೆ ಸ್ಪೀಡ್ ಮಾಡಬಾರ್ದು. ನಾವು ಇದ್ದಾಗ ರೈಡಿಂಗ್ದಾಗಿದ್ದಾಗ ಸ್ಪೀಡ್ ಹೊಡಿಬಾರ್ದು. ಸ್ಪೀಡ್ ಅಂದ್ರೆ ಅವ್ನಿಗೆ ನೋಡಿ ನಾವು ಹೊಡಿ, ನಾನು ನೋಡಿ ಅವ ಹೊಡಿ, ಆ ಟೈಪ್ ಮಾಡಬಾರ್ದು. ಬಟ್ ಹೋಗ್ಬೇಕು, ಎಲ್ಲರೂ ಒಂದು ಲೆವೆಲ್ದಾಗೆ ಹೋಗ್ಬೇಕು. ಹಂಗೆ ಒಂಚೂರು ಬ್ರೇಕಿನ ಮೇಲೂ ನಿಗಾ ಇರಬೇಕು. ಸೊ ಇಲ್ಲೊಂದು ಜರ ಅನ್ನ ಸಾಂಬಾರು ಚಟ್ನಿ ಅದಂತ ತೊಗೊಂಬ್ರಿ. ಶನಿವಾರ ಅದ, ಚಿಕನ್ ರೈಸ ಅಂತ ನಾ ತಿನ್ನಲ್ಲ. ಸೊ ಯಾವಾಗ ಹಿಡಿದು ಮಾಡತ್ರಿ ಬೈ? ಇದು ಈಗ ಸ್ಟಾರ್ಟ್ ಮಾಡಿರಿ ಹೊಸ್ದಾಗಿ? ಯಾರು ಕೊಟ್ರಿ ಇದು ಐಡಿಯಾ? ನಡೀತದ್ರ? ಜರ್ನಿ ಶ್ರೀಶೈಲಂ ಹೋಗಿದ್ದವ್ರಿ. ಶ್ರೀಶೈಲಂಲಿಂದ ಮಂತ್ರಾಲಯ ಬಂದು ಈ ಕಡೆ ಹೊಂಟೇನು ವಾಪಸ್. ಇದೇ ನಮ್ಮ ಸೇಡಮ್ ಇಲ್ಲೇ. ಊಟ ಚಂದ ಇತ್ತು. ಊಟ ಮಾಡಿದಾಗ ಈಗ ಅನ್ನ ಸಾರು ಟೊಮೊಟೊ ಚಟ್ನಿ ಕೊಟ್ಟಿದ್ರು. ಊಟ ಬೆಸ್ಟ್ ಅದ. ಸೊ ಇಂಥವ್ರಿಗೆ ಸಪೋರ್ಟ್ ಮಾಡಿದ್ರೆ ಒಂದು ಸ್ವಲ್ಪ ಏನಾರ ಆಗ್ತದ. ಈಗ ನಾವು ಎಂಥವ್ರಿಗೆ ಬಳಸ್ತೀವಿ, ಎಂಥ ಹೋಟೆಲ್ಗಳನ್ನ ಒಕ್ಕೇಸಿಂದ ಊಟ ಮಾಡ್ತೀವಿ. ಬಟ್ ಅಷ್ಟಕ್ಕಷ್ಟೇ ಇರ್ತದೆ ಟೇಸ್ಟು. ಇಲ್ಲಿ ಬಂದು ಉಂಡ್ರಿ, ಟೇಸ್ಟ್ನೂ ಚಂದ ಅದ. ಆಮೇಲೆ ಒಂದು ಮನುಷ್ಯಾಗ ನಾವು ಸಪೋರ್ಟ್ ಮಾಡ್ದಂಗೂ ಆಗ್ತದ. ಬರ್ತೀನಿ ಬಾಯ್ ರೀ. ಎಂಥವ್ರಿಗೆ ಸಪೋರ್ಟ್ ಮಾಡಿದ್ರೆ ಏನಾಗ್ತದ, ನಾಳೆ ಏನೋ ಒಂದು ನಾವು ಏನೋ ಮಾಡ್ಲತ್ತೀವಿ ಅಂತಂದ್ರೂ ನಾವು ಬಿಸ್ನೆಸ್ಗಳು ಲಾಸ್ ಆಗೋಲ್ಲ. ನಾವೊಂದು ಭರವಸೆ ಬರ್ತದೆ. ಹೊಸ ಐಡಿಯಾ ಇಟ್ಕೊಂಡು ಕುಂತವ್ರಿಗೆ ಒಂದು ಸಪೋರ್ಟ್ ಸಿಗ್ತದೆ ಅಂತ ಹೇಳ್ತೀನಿ. ಸೊ ಊಟ ಚಂದಿತ್ತು, ಪ್ರಾಮಿಸ್ ಮಾಡಿ ಹೇಳ್ತೀನಿ, ಊಟ ಚಂದಿತ್ತು. ಅನ್ನ ಸಾಂಬಾರೇ ಉಂಡಿನಿ ಅಂದ್ರೂ ಊಟ ಚಂದಿತ್ತು. ಟೊಮೊಟೊ ಚಟ್ನಿ ಮಾಡಿದನು ಸೇಮ್ ನಮ್ಮ ಮನೆಗೆ ಮಾಡ್ದಂಗೆ ಇತ್ತು ಟೊಮೊಟೊ ಚಟ್ನಿ. ಇವತ್ತು ಚಿಕನ್ ನಾ ಯಾವತ್ತು ಚಿಕನ್ ಉಣ್ಣಲ್ಲ ಅಂತೀನಿ, ಅವತ್ತಿನ ದಿವಸ ಸ್ಪೆಷಲ್ ಚಿಕನ್ ಸಿಗ್ತಾವ. ಏನು ಮಾಡೋಕ್ಕಾಗಲ್ಲ. ಇರಲಿ.
ಬಟ್ ಇಂಥವ್ರಿಗೆ ಬೆಳೆಸ್ರಿ ಅಷ್ಟೇ ಹೇಳ್ತೀನಿ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾ ಸಿಗ್ತೀನಿ ಮತ್ತು ನಿಮಗೆ ನೆಕ್ಸ್ಟ್ ವ್ಲಾಗ್ನಾಗ. ಸೊ ಅಲ್ಲಿ ತನಕ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಇನ್ಸ್ಟಾಗ್ರಾಮ್ನಾಗ SDR_vlogs ಅಂತ ಟೈಪ್ ಮಾಡಿರಿ, ಅಲ್ಲಿ ನನ್ನ ಚಾನಲ್ ಸಿಗ್ತದೆ. ಆಮೇಲೆ ಅದಕ್ಕೂ ಫಾಲೋ ಮಾಡ್ಕೊರಿ. ಅದ್ರಾಗ ಸ್ಟೋರಿಗಳು ಅಪ್ಡೇಟ್ ಇರ್ತಾವೆ. ಆ ಸ್ಟೋರಿ ನೋಡಿದ್ರೆ ಗೊತ್ತಾಗ್ತದೆ ನಾವು ಲೈವ್ ಆಗಿ ಯಾವ ಕಡೆಗೆ ಎಲ್ಲಿ ಹೋಲತ್ತೀವಿ ಅಂತೇಳಿ. ಆಲ್ಮೋಸ್ಟ್ ಅಲ್ಲಿ ಯೂಟ್ಯೂಬ್ ವೀಡಿಯೋ ನೋಡಿದವ್ರು ಎಲ್ಲ ಹೆಂಗೆ ಅನ್ನಿಸ್ತದೆ ಅಂತಂದ್ರೆ ನಾವು ಅಲ್ಲೇ ಇದ್ದೀವಿ ಇನ್ನೂ ಅನ್ನಿಸ್ತದೆ. ಬಟ್ ನಾವು ವಾಪಸ್ ಮನೆಗೆ ಬಂದು ಎಡಿಟ್ ಮಾಡಿ ಬಿಡೋ ತನಕ ಲೇಟ್ ಆಗಿರ್ತದೆ. ಹಂಗಾಗಿ ಯಾರ್ಯಾರು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತೀರಿ ಅವ್ರಿಗೆ ಅಪ್ ಟು ಡೇಟ್ ಎಲ್ಲ ನಮ್ಮದು ಗೊತ್ತಿರ್ತದೆ. ಸೊ ಇಷ್ಟು ಹೇಳಿ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.